ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನ ಶೋಕವು ವಸಿಷ್ಠನು ಸುಮಂತ್ರನನ್ನು ಕಳುಹಿಸಿ ಭರತ ಶತ್ರುಘ್ನರನ್ನು ರಾಜಸಭೆಗೆ ಕರೆಸಿದುದು ಎಂಬ 81ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಇತ್ತಲಾಗಿ ರಾಮನನ್ನು ಕರೆತರಬೇಕೆಂಬ ಮಹೋತ್ಸಾಹವು, ಇತ್ತಲಾಗಿ ವಸಿಷ್ಠನು ಭರತಾಭಿಷೇಕಕ್ಕಾಗಿ ನಡೆಸಿದ ನಾಂದಿ ಕಾರ್ಯವು ಪ್ರಾರಂಭವಾಗಲು ಆ ದಿನದ ಅಪರರಾತ್ರಿಯಲ್ಲಿ ವಂದಿಮಾಗಧರೆಲ್ಲರೂ ಬಂದು ಮಂಗಳ ಸ್ತುತಿಗಳಿಂದ ಭರತನನ್ನು ಸ್ತೋತ್ರ ಮಾಡಲು ಆರಂಭಿಸಿದರು. ಯಾಮ ಸೂಚಕವಾದ ದುಂದುಭಿ ವಾದ್ಯಗಳು ಸುವರ್ಣಮಯವಾದ ದಂಡದಿಂದ ನುಡಿಸಲ್ಪಡುತ್ತಿದ್ದವು. ಅಲ್ಲಲ್ಲಿ ಶಂಖಗಳನ್ನು ಊದುತ್ತಿದ್ದರು. ಕಹಳೆ ಮೊದಲಾದ ನಾನಾ ವಿಧ ವಾದ್ಯಗಳನ್ನು ನುಡಿಸುತ್ತಿದ್ದರು. ಈ ವಾದ್ಯ ಧ್ವನಿಗಳು ಆಕಾಶವನ್ನು ತುಂಬುವ ಹಾಗೆ ಸುತ್ತಲೂ ವ್ಯಾಪಿಸಿದವು. ಈ ಮಹೋತ್ಸಾಹವು ಭರತನಿಗೆ ಪೂರ್ವ ಸ್ಮರಣೆಯನ್ನು ತಂದು ಆತನ ಮುಖವನ್ನು, ಆತನ ದುಃಖವನ್ನು ಪುನಃ ಮರುಕಳಿಸುವ ಹಾಗೆ ಮಾಡಿತು. ಆಗಲೇ ಭರತನು ಆ ಸ್ತುತಿಪಾಠಕರನ್ನು ಕರೆದು ವಾದ್ಯಗಳೆಲ್ಲವನ್ನು ನಿಲ್ಲಿಸುವಂತೆ ಆಜ್ಞಾಪಿಸಿ, ನನ್ನನ್ನೇಕೆ ರಾಜನಂತೆ ಸ್ತೋತ್ರ ಮಾಡುವಿರಿ? ನಾನು ರಾಜನಲ್ಲ, ನಿಲ್ಲಿಸಿರಿ ಎಂದು ಹೇಳಿ ಆಮೇಲೆ ಶತ್ರುಘ್ನನನ್ನು ನೋಡಿ, ವತ್ಸ ಶತ್ರುಘ್ನನೇ, ಕೈಕೇಯಿಯು ಈ ಪ್ರಪಂಚಕ್ಕೆ ಕೇಡುಂಟಾಗುವಂತೆ ಎಂತಹ ಮಹಾ ಅಪಕಾರವನ್ನು ಉಂಟು ಮಾಡಿಬಿಟ್ಟಳು ನೋಡಿದೆಯಾ? ಅವಳಿಂದಲ್ಲವೇ ನಮ್ಮ ರಾಜನು ನಮ್ಮನ್ನು ಇಷ್ಟು ದುಃಖಕ್ಕೆ ಭಾಗಿಗಳನ್ನಾಗಿ ಮಾಡಿ ತಾನು ಹೊರಟು ಹೋದನು. ಮಹಾತ್ಮನಾದ ನಮ್ಮ ರಾಜನನ್ನು ಆಶ್ರಯಿಸಿಕೊಂಡಿದ್ದ ಈ ನಮ್ಮ ಇಕ್ಷ್ವಾಕು ವಂಶದ ರಾಜಲಕ್ಷ್ಮಿಯು ಈಗ ತಕ್ಕ ಆಶ್ರಯವಿಲ್ಲದುದಕ್ಕಾಗಿ ನಾವಿಕನಿಲ್ಲದ ದೋಣಿಯಂತೆ ಅಲೆದಾಡಬೇಕಾಯಿತು. ನಮ್ಮೆಲ್ಲರಿಗೂ ಮುಖ್ಯನಾದ ರಾಮನು ಕಾಡಿಗೆ ಕಳುಹಿಸಲ್ಪಟ್ಟನು. ಈ ಅನರ್ಥಗಳೆಲ್ಲಕ್ಕೂ ಧರ್ಮಹೀನೆಯಾದ ಕೈಕೇಯಿಯೇ ಮೂಲವು ಎಂದನು. ಹೀಗೆಂದು ಗೋಳಿಡುತ್ತಾ ಪ್ರಜ್ಞೆ ತಪ್ಪಿದ ಭರತನನ್ನು ನೋಡಿ ಅಲ್ಲಿದ್ದ ರಾಜಸ್ತ್ರೀಯರೆಲ್ಲರೂ ದುಃಖದಿಂದ ದೀನವಾಗಿ ಪ್ರಲಾಪಿಸತೊಡಗಿದರು. ಭರತನು ಇತ್ತಲಾಗಿ ಹೀಗೆ ಪ್ರಲಾಪಿಸುತ್ತಿರಲು ರಾಜಧರ್ಮಗಳೆಲ್ಲವನ್ನು ಚೆನ್ನಾಗಿ ಬಲ್ಲ ವಸಿಷ್ಠನು ಇತ್ತಲಾಗಿ ರಾಜಸಭೆಗೆ ಹೋದನು. ಮಹಾ ಯಶಸ್ವಿಯಾದ ಆತನು ಸುವರ್ಣಮಯವಾಗಿಯೂ ಅತಿ ಮನೋಹರವಾಗಿಯೂ ರತ್ನಾಲಂಕಾರಕೃತವಾಗಿಯೂ ಸುಧರ್ಮ ಸಭೆಯಂತೆ ಅತಿ ಮನೋಹರವಾಗಿಯೂ ಇದ್ದ ಆ ಸಭೆಯನ್ನು ಶಿಷ್ಯಗಣದಿಂದ ಕೂಡಿ ಪ್ರವೇಶಿಸಿ ಅಲ್ಲಿ ಮೃದುವಾದ ಮೇಲುಹೊದಿಕೆಯಿಂದ ಕೂಡಿದ ಒಂದು ಸುವರ್ಣ ಪೀಠದಲ್ಲಿ ಕುಳಿತನು. ಆಮೇಲೆ ಸಮಸ್ತ ವೇದಗಳನ್ನು ತಿಳಿದ ಆ ಮಹಾತ್ಮನು ಅಲ್ಲಿದ್ದ ದೂತರನ್ನು ಕಂಡು ಅಯೋಧ್ಯೆಯಲ್ಲಿ ಇರತಕ್ಕ ಬ್ರಾಹ್ಮಣೋತ್ತಮರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು, ಮಂತ್ರಿಗಳನ್ನು, ಆಯಾ ಪಂಗಡಗಳಲ್ಲಿ ಪ್ರಮುಖರಾದವರನ್ನು ಕೂಡಲೇ ಕರೆತರುವಂತೆ ಆಜ್ಞಾಪಿಸಿದರು. ಹಾಗೆಯೇ ರಾಜಪುತ್ರರಾದ ಭರತ ಶತ್ರುಘ್ನರನ್ನು, ಯಥಾಜಿತ್ತನ್ನು, ಸುಮಂತ್ರನನ್ನು, ಇನ್ನು ರಾಜ್ಯಕ್ಕೆ ಹಿತೈಷಿಗಳಾದವರು ಯಾರುಂಟೋ ಅವರೆಲ್ಲರನ್ನು ಆ ಸಭೆಗೆ ಕರೆತರುವಂತೆ ನಿಯಮಿಸಿದನು. ಹೀಗೆ ವಸಿಷ್ಠನು ಆಗಿನ ಕಾರ್ಯಾತುರವನ್ನು ತಿಳಿಸಿ ದೂತರನ್ನು ತ್ವರೆಪಡಿಸಿದೊಡನೆಯೇ ಪುರವಾಸಿಗರನೇಕರು ತಮ್ಮ ತಮ್ಮ ಸ್ಥಿತಿಗೆ ತಕ್ಕಂತೆ ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು ಏರಿ ರಾಜಸಭೆಗೆ ಹೊರಟು ಬರುತ್ತಿದ್ದರು. ಆಗ ಅಯೋಧ್ಯೆಯಲ್ಲಿ ದೊಡ್ಡ ಕೋಲಾಹಲ ಉಂಟಾಯಿತು. ಅವರೆಲ್ಲರೂ ಬಂದು ಸೇರಿದ ಮೇಲೆ ಭರತನು ರಾಜಸಭೆಗೆ ಪ್ರವೇಶಿಸಿದನು. ಸಭಾ ಪ್ರವೇಶವನ್ನು ಮಾಡುತ್ತಿದ್ದ ಭರತನನ್ನು ನೋಡಿ ಪ್ರಜೆಗಳೆಲ್ಲರೂ ಅತ್ಯುತ್ಸಾಹಗೊಂಡವರಾಗಿ ಮೊದಲು ದಶರಥನನ್ನು ಗೌರವಿಸುತ್ತಿದ್ದಂತೆಯೇ ಆತನನ್ನು ಗೌರವಿಸುತ್ತಾ, ದೇವತೆಗಳು ಇಂದ್ರನನ್ನು ಆದರಿಸುವಂತೆ ಆತನನ್ನು ಆದರಿಸಿ ಬರಮಾಡಿಕೊಂಡರು. ದೊಡ್ಡ ಮತ್ಸ್ಯಗಳಿಂದಲೂ ಮಹಾ ಗಜದಿಂದಲೂ ಕೂಡಿ ನಿಶ್ಚಲವಾದ ನೀರಿನಿಂದ ತುಂಬಿ ರತ್ನಗಳಿಂದಲೂ ಶಂಖಗಳಿಂದಲೂ ಮಕರಗಳಿಂದಲೂ ಪ್ರಕಾಶಿಸುವ ದೊಡ್ಡ ಮಡುವಿನಂತೆ ದಶರಥ ಪುತ್ರರಾದ ಭರತ ಶತ್ರುಘ್ನರಿಂದಲೂ ವಸಿಷ್ಠನಿಂದಲೂ ಸುಮಂತ್ರಾದಿಗಳಿಂದಲೂ ಕೂಡಿದ ಆ ಮಹಾಸಭೆಯು ಮೊದಲು ದಶರಥನಿದ್ದಾಗ ಹೇಗೆ ಪ್ರಕಾಶಿಸುತ್ತಿತ್ತು ಹಾಗೆಯೇ ನಿತ್ಯಾನಂದಕರವಾಗಿತ್ತು. ಇಲ್ಲಿಗೆ 81ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.